ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅಡ್ವೊಕೇಟ್ ಜನರಲ್ ಕೆ ಧರ್ಮೋ ರಕ್ಷತಿ ರಕ್ಷಿತಃ. ಹಾಗೆಯೇ ವೃಕ್ಷ ಸಂರಕ್ಷಣೆ ಹೆಮ್ಮೆಯ ಪೂರ ಮಾತೃ ಫೌಂಡೇಶನ್ನ ಅಧ್ಯಕ್ಷರು, ಉಚ್ಚ ನ್ಯಾಯಾಲಯದ ವಕೀಲರು ಆದ ಮಾತೃ ಫೌಂಡೇಶನ್ ಬೆಂಗಳೂರು. ಕಡಿಮೆ ಮಾಡುವಂತ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರಲ್ಲೂ ಒಂದು ವಿನಂತಿ ಏನಂದ್ರೆ, ಪ್ಲಾಸ್ಟಿಕ್ ನಮ್ಮ ಜೀವನದ ಆದಷ್ಟು ಪ್ಲಾಸ್ಟಿಕ್ ಉಪಯೋಗವನ್ನ ಕಡಿಮೆ ಮಾಡಿ ಮತ್ತೆ ಅದನ್ನ ಪುನರ್ಬಳಕೆ ಮಾಡುವಂತ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿ ಅಂತ ನಾನು ವಿನಂತಿ ಮಾಡಿಕೊಡ್ತೀನಿ. ತಿಳಿದಂಥವರು ತಜ್ಞರು ಕರ್ತವ್ಯವಾಗಿ ಹೇಳಬಹುದು. ನಿಮಗೆ ನಾನು ಇಷ್ಟಂತೂ ಹೇಳಬಲ್ಲೆ ಧೈರ್ಯವಾಗಿ. ಎಲ್ಲರೂ ಕೈ ಜೋಡಿಸಿದ್ದಾರೆ ಅಂದ್ರೆ ಇದರಲ್ಲಿ ಏನೋ ಒಂದು ಬಹು ಮುಖ್ಯವಾದ ಒಂದು ಅರ್ಥ ಇದೆ. ಎಲ್ಲವನ್ನೂ ನಾವು ಪ್ರಶ್ನೆ ಮಾಡಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಹಿರಿಯರು ಮಾರ್ಗ ತೋರಿಸಿ ಸುಮ್ಮನೆ ನಡ್ಕೊಂಡು ಹೋದ್ರೆ ಎಲ್ಲೋ ಒಂದು ಅನುಕೂಲ ಆಗುತ್ತೆ. ಯೋಚನೆ ಮಾಡಿದಾಗ ಪರಿಸರ ಸಂರಕ್ಷಣೆಯೂ ಕೂಡ ನಮ್ಮ ಎಲ್ಲರ ಕರ್ತವ್ಯ. ಯಾಕೆಂದ್ರೆ ಅಬ್ದುಲ್ ಕಲಾಂ ಜಿ ಅವರು ಒಮ್ಮೆ ಹೇಳಿದ್ರು, we need not do great things to this country, but if you want to do very small thing in this country so that it will flourish. ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನೀವೆಲ್ಲರೂ ಚೆನ್ನಾಗಿದ್ರೆ ಇಡೀ ದೇಶ ಚೆನ್ನಾಗಿರುತ್ತೆ. ಅಂದ್ರೆ ಪರಿಚಯದ 51ನೇ ಭಾರತದ ಸಂವಿಧಾನದಲ್ಲಿ ಇದು ಮೂಲಭೂತ ಕರ್ತವ್ಯ. ಪ್ರಕೃತಿ ಇದ್ರೆ ನಾವು, ನಮ್ಮಿಂದ ಪ್ರಕೃತಿ ಇಲ್ಲ, ಪ್ರಕೃತಿಯಿಂದ ನಾವು ಪ್ರಕೃತಿನ ಈಗ ಸಂರಕ್ಷಣೆ ಮಾಡಿ ಮುಂದುವರಿಸಿದ್ರೆ ನಮ್ಮ ಪೀಳಿಗೆ ಇಂಥ ಒಂದು ಸೌಂದರ್ಯ ತುಂಬಿರುವಂಥ ಒಂದು ವಾತಾವರಣವನ್ನು ನೋಡ್ಬೋದು. ಜ್ಞಾನ ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟು ಬೆಳಿತೀರ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇರೋನ್ಗೆ ಜ್ಞಾನ ಲಭಿಸುತ್ತೆ. ಜ್ಞಾನ ಬಂದ ತಕ್ಷಣ ಅವ್ರು ಹಿಡಿಯಕ್ಕಾಗಲ್ಲ. ಫುಟ್ಬಾಲ್ ಇದ್ದಾಗೆ ಕೆಳಕ್ ಕುಡಿದ್ರೆ ಏನಾಗುತ್ತೆ? ಫುಟ್ಬಾಲ್ ಯಾರೇ ನಿಮ್ಮನ್ನು ಕೆಳಕ್ ಕುಡಿಯಕ್ಕೆ ಪ್ರಯತ್ನ ಪಟ್ಟರು ಕೂಡ ಫುಟ್ಬಾಲ್ ತರ ಮೇಲೆ ಚಿಮ್ತಿರಲ್ಲ. ಹಾಗಾಗ್ಬೇಕು ವಿದ್ಯಾರ್ಥಿಗಳು ಇವತ್ತಿನ ದಿವಸ. ಈ ತಾಯಿಗೂ ಡಿಫರೆನ್ಸ್ ಅಷ್ಟೇ. ಅದು ತನ್ನ ಮಗನ ಮೇಲೆ ಸ್ವಾರ್ಥಕ್ಕೋಸ್ಕರ 9 ತಿಂಗಳು ನಮ್ಮನ್ನು ಸಾಕ್ತಾಳೆ, ಇಟ್ಕೊಳ್ತಾಳೆ ಒಳಗಡೆ, ಹೊಟ್ಟೆ ಒಳಗಡೆ. ಈ ತಾಯಿ, ಭೂತಾಯಿ, ಪ್ರಕೃತಿ ತಾಯಿ ಯಾವ ಸ್ವಾರ್ಥ ಇಲ್ಲದೆ ಪ್ರತಿ 146 ಕೋಟಿ ನಮ್ಮ ಭಾರತೀಯರ ಸಾಯೋವರೆಗೂ ನಮ್ಮನ್ನು ಹೋಗ್ತಾ ಇರ್ತಾರೆ. ಕನ್ನಡ ಶಾಲೆಗಳನ್ನು, ಕನ್ನಡ ಶಾಲೆಗಳನ್ನು, ಕನ್ನಡ ಮಾಧ್ಯಮಗಳನ್ನು, ಕನ್ನಡ ಮಾಧ್ಯಮವನ್ನು, ಕನ್ನಡ ಮಾಧ್ಯಮವನ್ನು ನಾಗರಾಜ್ ಸಾಹೇಬರ ಹೋರಾಟಕ್ಕೆ, ಕನ್ನಡ ಚಳವಳಿಗಳ ನಾಗರಾಜ್ ಅವರಿಗೆ. ಕನ್ನಡಿಗರ ರಾಜ್ಯ ಕರ್ನಾಟಕದಲ್ಲೇ ಕನ್ನಡಕ್ಕೆ ಅನ್ಯಾಯ, ಕನ್ನಡಕ್ಕೆ ಮೋಸ, ಕನ್ನಡವನ್ನು ಕಡೆಗಣಿಸ್ತಾ ಇದ್ದಾರೆ. ಪರಭಾಷೆಯವರ ದಬ್ಬಾಳಿಕೆ,
ಪರಭಾಷೆಯಿಂದ ಕನ್ನಡ ಸಂಪೂರ್ಣವಾಗಿ ಹಿಂದೆ ಬೀಳ್ತಾ ಇದೆ. ಪರಭಾಷೆಯವರ ದಬ್ಬಾಳಿಕೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡ ವಿರೋಧಿ ನಿಲುವನ್ನ ತಾಳಿದ್ದಾರೆ. ಇವತ್ತು ಕನ್ನಡ ಶಾಲೆಗಳನ್ನ ಉಳಿಸಬೇಕಾಗಿದೆ. ಡೇಟ್ಗೆ ಆಯೋಜನೆ ಮಾಡಿದ್ವಿ. ಫಸ್ಟ್ ಡೇ ಇನಾಗ್ರೇಷನ್ ಇತ್ತು, ಮತ್ತು ಸೆಕೆಂಡ್ ಡೇ ಫೈರ್ ಡಿಪಾರ್ಟ್ಮೆಂಟಿಂದ ಅಗ್ನಿ ಅವಘಡಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಥರ್ಡ್ ಡೇ ಊರಿನ ಗ್ರಾಮಸ್ಥರಿಗೆಲ್ಲ ಮೆಡಿಕಲ್ ಚೆಕಪ್ ಅದು ಇತ್ತು. ಮತ್ತು ಫೋರ್ತ್ ಡೇ ವೆಟರ್ನರಿ ಇತ್ತು. ರಾಸುಗಳಿಗೆಲ್ಲ ವ್ಯಾಕ್ಸಿನ್ ಕಾರ್ಯಕ್ರಮವನ್ನು ಮಾಡ್ಕೊಂಡ್ವಿ. ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡಿದ್ದೀವಿ. ಒಂದು ಫ್ಲಾಗ್ ಕಮಿಟಿ ಆಗಲಿ, ಫುಡ್ ಕಮಿಟಿ, ಸ್ಟೇಜ್ ಮತ್ತು ಕಲ್ಚರಲ್ ನಡ್ಸ್ಕೊಡೋದಾಗಲಿ, ಶ್ರಮದಾನ ಮಾಡೋದಾಗಲಿ, ಕಮಿಟಿ ವೈಸ್ ನಾವು ನೀಟಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಂಡು ಒಬ್ರಿಗೊಬ್ರು ಇಂಟರ್ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಮಿಕ್ಸ್ ಆಗಿ ಚೆನ್ನಾಗಿ ಸೋಷಿಯಲ್ ಆಗಿ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೆನ್ ಈ ಊರಿನ ಜನಗಳೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಮಾಡೋ ಕೆಲಸಕ್ಕೆಲ್ಲ. ಎಲ್ಲ ಗ್ರಾಮಸ್ಥರಿಗೆ ಪಶುಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದೇವೆ ಮತ್ತು 4ನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವರದಕ್ಷಿಣೆ ಕಿರುಕುಳ ಮತ್ತು ಬಾಲ್ಯ ವಿವಾಹ ಎಲ್ಲ ನಾನಾ ರೀತಿಯ ಹುಡುಗರ ಕಷ್ಟಗಳು ಎಲ್ಲವಕ್ಕೂ ಗ್ರಾಮಸ್ಥರಿಗೆ ಅರಿವು ಮೂಡಿಸಿದ್ದೇವೆ. ಮತ್ತು ನಾವು NSS ಕ್ಯಾಂಪಲ್ಲಿ ಏನೇನು ಕಲ್ತ್ಕೊಂಡ್ವಿ ಅಂದರೆ, ನಾವು ಮೊದಲನೇದಾಗಿ ಶಿಸ್ತನ್ನು ಕಲ್ತ್ಕೊಂಡಿದ್ದೀವಿ ಮತ್ತು ಲೀಡರ್ಶಿಪ್ ಕ್ವಾಲಿಟಿಯನ್ನು ಕಲ್ತ್ಕೊಂಡಿದ್ದೀವಿ. ಬಾಲ್ಯ ವಿವಾಹದ ಬಗ್ಗೆ ಹೇಗೆ ನಡೀತಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ನಡೀತಿರೋದ್ರಿಂದ ಅದ್ರ ಬಗ್ಗೆ ಎಲ್ಲ ನಾವು ಇದು ಒಂದು ಸ್ಕಿಟ್ ಮುಖಾಂತರ ಸಂದೇಶವನ್ನು ನೀಡಿದ್ದೇವೆ. ತಿರ್ಗಾ ನಾವು ಉಚಿತ ಆರೋಗ್ಯ ತಪಾಸಣೆ ಬಗ್ಗೆ ಪ್ರತಿ ಗ್ರಾಮಸ್ಥರಲ್ಲಿ ಪ್ರತಿ ಮನೆಯಲ್ಲಿ ಹೋಗಿ ಎಲ್ಲ ಕರ್ಕೊಂಬಂದು ಆರೋಗ್ಯ ತಪಾಸಣೆಯನ್ನು ಮಾಡಿದ್ದೇವೆ. ತಿರ್ಗಾ ಪಶುಗಳಿಗೆ ಸಹ ಎಲ್ಲ ಡಾಕ್ಟರನ್ನು ಕರ್ಕೊಂಬಂದು ಎಲ್ಲ ಪ್ರತಿಯೊಂದು ಪಶುಗಳಲ್ಲಿ ಸಹಾಯ ಮಾಡಿದ್ದೇವೆ. ಬಾಲ್ಯ ವಿವಾಹವನ್ನು ಹೇಗೆ ತಡೆಗಟ್ಟಬಹುದು ಎಂಬುದರ ಬಗ್ಗೆ ಅದನ್ನು ಒಂದು ಸ್ಕಿಟ್ಟನ್ನು ಮಾಡಿದರೆ, ಒಬ್ಬ ಕುಡಿತದಿಂದ ಒಂದು ಮದ್ಯಪಾನ ಮಾಡಿ ಕುಡಿಯೋದ್ರಿಂದ ಒಂದು ಕುಟುಂಬ ಅಥವಾ ಒಂದು ಜೀವನ ಯಾವ ರೀತಿ ಹಾಳಾಗೋಗುತ್ತೆ, ಹೆಣ್ಣು ಮಕ್ಕಳ ಒಂದು ಯಾವ ರೀತಿ ಬೀದಿ ಪಾಲಾಗ್ತಾರೆ ಅದ್ರ ಬಗ್ಗೆ ಅದನ್ನು ಅರಿವನ್ನು ಮೂಡಿಸಿರ್ತಾರೆ. ಅದೇ ರೀತಿಯಾಗಿ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿದಾಗ ಆ ಮಕ್ಕಳ ಒಂದು ದೊಡ್ಡವರಾದ್ಮೇಲೆ ಯಾವ ರೀತಿ ಸಮಸ್ಯೆಗಳಾಗ್ತಾರೆ, ಅವರಿಗೆ ಅರಿವೇ ಇಲ್ಲದಂಥ ಸಂದರ್ಭದಲ್ಲಿ ಮದುವೆಯನ್ನು ಮಾಡಿದಾಗ ತದನಂತರ ಅವಾಗೇನು ಸಮಸ್ಯೆಗಳಾಗ್ತರ ಬಗ್ಗೆ ಅತ್ಯುತ್ತಮವಾದ ಸ್ಕಿಟ್ಗಳನ್ನು ಮಾಡೋದ್ರ ಮೂಲಕ ಗ್ರಾಮಸ್ಥರಿಗೆ ಒಂದು ಉತ್ತಮವಾದ ಒಂದು ಸಂದೇಶವನ್ನು ನೀಡೋದ್ರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ. ಇನ್ನಿಲ್ಲ ದಿಢೀರ್ನೆ ಬೆಳೀತಾ ಇರ್ತಕ್ಕಂಥ ನಗರದಲ್ಲಿ ತುಮಕೂರು, ಬೆಂಗಳೂರಿಗೆ ಸಮೀಪದಲ್ಲಿ ಇರ್ತಕ್ಕಂಥದ್ದು ತುಮಕೂರು. 70 ಕಿಲೋಮೀಟರ್ ದೂರದನ್ನ ಈಗಾಗಲೇ HAL ಏರ್ಪೋರ್ಟ್ ಬಂದಿದೆ. ಮತ್ತೆ ತಾನೇ ರಾಷ್ಟ್ರದ ಪ್ರಧಾನಮಂತ್ರಿಗಳು HAL ಏರ್ಪೋರ್ಟ್ ಜೊತೆಗೆ ಆಧುನೀಕರಣಗೊಂಡ ಯುದ್ಧ ವಿಮಾನಗಳನ್ನು ಕೂಡ ಅಲ್ಲೇ ತಯಾರು ಮಾಡ್ತಕ್ಕಂಥದಕ್ಕೆ 600 ಎಕರೆ ಜಾಗವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. 5,500-6,000 ನೌಕರರನ್ನ ಸ್ಥಳೀಯರಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಪ್ರಾಯಶಃ ಅದನ್ನು ಕೂಡ ನಾವು ಈಗಾಗಲೇ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ರಿಂದ ರೈಲ್ವೆ ಇಲಾಖೆ ಸಾಕಷ್ಟು ಒತ್ತಡ ಬರ್ತದೆ ಅನ್ನೋ ದೃಷ್ಟಿಯಿಂದ ಬೆಂಗಳೂರಿಂದ ತುಮಕೂರಿಗೆ 2 ರೈಲ್ ಇದೆ ಇವತ್ತು. ಅದು 4 ಪಥದ ರೈಲ್ವೆಗಳನ್ನು ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಸರ್ವೆ ಮುಗಿದಿದೆ. DPR ಅನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ 3 ಮತ್ತು 4ನೇ ಹಂತದ 2 ರೈಲ್ಗಳನ್ನು ತುಮಕೂರಿಗೆ ಹೊಸದಾಗಿ ನಾವು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಬರ್ಬನ್ ರೈಲ್ವೇಸು ಬೆಂಗಳೂರು ನಗರಕ್ಕೆ ಬೈಯಪ್ಪನಹಳ್ಳಿ ಹೊಸೂರು ಡಬ್ಲಿಂಗ್ ಲೈನು ಸುಮಾರು ವರ್ಷದಿಂದ ಹಾಗೆ ಬಿದ್ದಿತ್ತು. 500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ರು.
ಪ್ರಧಾನಿಗಳು 48 ಕಿಲೋಮೀಟ್ರು ಈಗಾಗಲೇ 84% ಕೆಲಸ ಮುಗಿದಿದೆ. ಅದನ್ನು ಕೂಡ 2026 ಜನವರಿ ಒಳಗಡೆ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಬೆಂಗಳೂರು ವಿಮಾನ ನಿಲ್ದಾಣದ ಬಳಿ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥದಕ್ಕೆ ಮೆಗಾ ಕೋಚಿಂಗ್ ಟರ್ಮಿನಲ್ ಅನ್ನು ಮಾಡ್ತಕ್ಕಂಥದಕ್ಕೆ ಒಂದು ಸರ್ವೆ ಮುಗಿಸಿದೆ, DPR ಆಗ್ತಾ ಇದೆ. ಇದನ್ನು ಎಲ್ಲಿ ಮಾಡಬೇಕು, ದೇವನಹಳ್ಳಿ ಹತ್ರ ಮಾಡಬೇಕಾ, ಯಲಹಂಕ ಹತ್ರ ಮಾಡಬೇಕಾ, ಚಿಕ್ಕಬಳ್ಳಾಪುರ ಹತ್ರ ಮಾಡಬೇಕಾ ಅನ್ನುವ ಒಂದು ಇನ್ನು ಚರ್ಚೆಯಲ್ಲಿದೆ. ನನಗನ್ನಿಸ್ತದೆ ಇನ್ನು 3-4 ತಿಂಗಳಲ್ಲಿ ತೀರ್ಮಾನವನ್ನು ಮಾಡಿ ಕರ್ನಾಟಕ ರಾಜ್ಯದ ರಾಜಧಾನಿ ನಾಡಪ್ರಭು ಕೆಂಪೇಗೌಡರ ನಗರಕ್ಕೆ ಮತ್ತೊಂದು ದೊಡ್ಡ ಒಂದು ಸಂದೇಶವನ್ನು ಭಾರತ ಸರ್ಕಾರ, ರೈಲ್ವೆ ಇಲಾಖೆ, ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸೋಮಣ್ಣ ಅವರು ರೈಲ್ವೆ ಸಚಿವರಾಗಿ, ಶ್ರೀ ವೈಷ್ಣವ್ ಅವರು ಕ್ಯಾಬಿನೆಟ್ ಮಂತ್ರಿಗಳಾಗಿ ಕಳೆದ 11 ವರ್ಷಗಳಿಂದ ದೇಶದಲ್ಲಿ ನರೇಂದ್ರ ಮೋದಿ ಅವರು ಒಂದು ಸಂಕಲ್ಪವನ್ನು ಮಾಡಿದ್ರು. ಎಲ್ಲಿ ಕೂಡ ಮ್ಯಾನ್ ಕ್ರಾಸಿಂಗ್ ಇರಬಾರ್ದು, ಈ ರೀತಿಯ ಕ್ರಾಸಿಂಗ್ ಇರುವಂಥದ್ದನ್ನ ನಾವು ತೆಗೆದು ಹಾಕಬೇಕು ಮತ್ತು ROB ಅಲ್ಲ ROB ಮಾಡಬೇಕು. ರೈಲ್ವೆ ಅಂಡರ್ ಬ್ರಿಡ್ಜ್ ಅಥವಾ ರೈಲ್ವೆ ಓವರ್ ಬ್ರಿಡ್ಜ್ ಅನ್ನ ನಾವು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.